ಭಿನ್ನಮತ ಭುಗಿಲೆದ್ದ ಪಕ್ಷ, ಸೂತ್ರ ಹರಿದ ಗಾಳಿಪಟ ಎರಡೂ ಒಂದೇ. ನಿಯಂತ್ರಿಸೋದು ಬಲು ಕಷ್ಟ. ಇದೀಗ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಪ್ರಹಸನ, ಡಿನ್ನರ್ ಮೀಟಿಂಗ್ ರಾಮಾಯಣ, ಬಣಗಳ ಬಡಿದಾಟ, ಹೀಗೆ ಹಲವು ರಾದ್ದಾಂತಗಳು ನಡೀತಾ ಇದೆ. ಹಸ್ತಪಾಳೆಯವನ್ನ ಇಡೋದಕ್ಕೆ ಹೈಕಮಾಂಡ್ ಆಗಮನ ಆಗಿದೆ. ಸರ್ವ ಸದಸ್ಯರ ಸಭೆ ಮಾಡಿ ಅಶಿಸ್ತಿಗೆ ಮದ್ದೆರೆಯಲಾಗಿದೆ. ಇದೇ ವೇಳೆ ಸಿದ್ದರಾಮಯ್ಯ ತ್ಯಾಗದ ಮಾತನಾಡಿರೋದು ಅಚ್ಚರಿ ಕಾರಣ ಆಗಿದೆ. ಕಾಂಗ್ರೆಸ್ ಮನೆಯೊಂದು ನಾಲ್ಕೈದು ಬಾಗಿಲು ಎನ್ನುವಂತಾಗಿದೆ. ಎರಡು ಪಟ್ಟಕ್ಕಾಗಿ ಎರಡು ಬಣಗಳ ನಡುವೆ ಪೈಪೋಟಿ ನಡೆಯುತ್ತಿದೆ. ಪವರ್ ಶೇರಿಂಗ್ ಪ್ರಹಸನ, ಕೆಪಿಸಿಸಿ ಹುದ್ದೆಗೆ ಸಿಎಂ ಡಿಸಿಎಂ ಕೂಟದ ಮಧ್ಯೆ ಫೈಟ್ ನಡೀತಲೇ ಇದೆ. ಇದೀಗ ಹಸ್ತ ಪಡೆಯಲ್ಲಿ ಎದ್ದಿರೋ ಭಿನ್ನಮತದ ಬೆಂಕಿಗೆ ನೀರೆರೆಯಲು ಉಸ್ತುವಾರಿಯ ಎಂಟ್ರಿಯಾಗಿದೆ. ಸುರ್ಜೇವಾಲಾ ಸಮ್ಮುಖದಲ್ಲಿ ಹಸ್ತ ಸರ್ವ ಸದಸ್ಯರ ಸಭೆ. ಅಚ್ಚರಿ ಮೂಡಿಸಿದ ಸಿದ್ದರಾಮಯ್ಯ ತ್ಯಾಗದ ಮಾತಿನ ನಡೆ. ಆಂತರಿಕ ಕಲಹದಿಂದ ಕಾಂಗ್ರೆಸ್ ಮನೆ ಕೊತ ಕೊತ ಕುದಿಯುತ್ತಿದೆ. ಇದೇ ಹೊತ್ತಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇವತ್ತು ಒಂದೇ ದಿನ 3 ಸಭೆಗಳನ್ನ ಮಾಡಿ ಭಿನ್ನಮತಕ್ಕೆ ಮದ್ದರೆಯುವ ಪ್ರಯತ್ನ ಮಾಡಿದ್ದಾರೆ. ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ ಸರ್ವ ಸದಸ್ಯರ ಸಭೆಯಲ್ಲಿ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ಸಿಎಂ ಕುರ್ಚಿ ಖಾಲಿ ಇಲ್ಲ ಎಂದಿದ್ದ ಸಿಎಂ ಬಾಯಲ್ಲಿ ತ್ಯಾಗದ ಮಾತು ಸದ್ದು ಮಾಡಿದೆ. ಪಕ್ಷಕ್ಕಾಗಿ ನಾವು ಕೆಲವೊಮ್ಮೆ ತ್ಯಾಗ ಮಾಡಬೇಕು ಎಂಬ ಸಿದ್ದರಾಮಯ್ಯನವರ ಮಾತು ಭಾರಿ ಚರ್ಚೆಗೆ ಕಾರಣವಾಗಿದೆ. ಕಾಂಗ್ರೆಸ್ನವರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ತ್ಯಾಗ ಬಲಿದಾನಗಳನ್ನ ಮಾಡಿದರು. ನಮ್ಮಲ್ಲೂ ಕೂಡ ಈಗ ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು. ನಾವು ಕೆಲವು ಸಂದರ್ಭದಲ್ಲಿ ತ್ಯಾಗ ಮಾಡಬೇಕಾಗತ್ತೆ ಅಂತ ಸರ್ವ ಸದಸ್ಯರ ಸಭೆಯಲ್ಲಿ ಸಿದ್ದರಾಮಯ್ಯ ತ್ಯಾಗದ ಮಾತನಾಡಿರುವುದು ಚರ್ಚೆಗೆ ಕಾರಣವಾಗಿದ್ದು, ಈ ತ್ಯಾಗದ ಮಾತಿನ ಮರ್ಮವೇನು ಎಂಬ ಪ್ರಶ್ನೆ ಎಲ್ಲರಲ್ಲೂ ಮೂಡಿದೆ. ಉಸ್ತುವಾರಿಗೆ 20 ತಿಂಗಳ ವರದಿ ಸಲ್ಲಿಸಿದ ಸಿಎಂ ಡಿಸಿಎಂ. ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ಸಿಎಂ ಡಿಸಿಎಂ 20 ತಿಂಗಳ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಎಲ್ಲ ಸಚಿವರ ಕಾರ್ಯವೈಖರಿಯ ವರದಿ ಹೈಕಮಾಂಡ್ಗೆ ಸಲ್ಲಿಕೆಯಾಗಿದೆ. ಎಲ್ಲ 31 ಸಚಿವರ ಕಾರ್ಯಕ್ಷಮತೆಯ ವರದಿ ಸುರ್ಜೇವಾಲಾ ಕೈ ಸೇರಿದೆ. ಇದು ಸಚಿವರ ಮುಂದಿನ ದಾರಿಯ ದಿಕ್ಸೂಚಿ ಆದಂತೆ ಕಾಣ್ತಿದೆ. ಇನ್ನು ಇದೇ ವೇಳೆ ಬಣ ಬಡಿದಾಟಕ್ಕೆ ಸುರ್ಜೇವಾಲಾ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ಕೆಲ ನಾಯಕರು ಶಿಸ್ತಾಗಿರಬೇಕು ಅಂತ ಸುರ್ಜೇವಾಲಾ ಕೈ ನಾಯಕರಿಗೆ ಕಿವಿ ಮಾತು ಹೇಳಿದ್ದಾರೆ. ಯಾರು ಪಾರ್ಟಿಯನ್ನ ಬುಲ್ಡೋಸ್ ಮಾಡಬೇಡಿ, ಪಕ್ಷಕ್ಕಿಂತ ನಾವು ದೊಡ್ಡವರು ಅಂತ ಭಾವಿಸಬೇಡಿ. ನಾಯಕರು ಸಚಿವರು ಯಾರು ಶಿಸ್ತು ಮೀರಬಾರದು, ಕಾರ್ಯಕರ್ತರನ್ನ ಗೌರವಯುತವಾಗಿ ಕಾಣಬೇಕು. ಪಕ್ಷ ಮತ್ತು ನಮ್ಮದೇ ನಾಯಕರ ವಿರುದ್ಧ ಹೇಳಿಕೆ ನೀಡಬೇಡಿ. ಸಿಎಂ ಬದಲಾವಣೆ ಬಗ್ಗೆ ಬಹಿರಂಗ ಚರ್ಚೆಗಳನ್ನ ಮಾಡಬೇಡಿ. ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ, ಅಸಮಾಧಾನ ಬೇಡ ಅಂತ ಸುರ್ಜೇವಾಲಾ ಸೂಚನೆ ಕೊಟ್ಟಿದ್ದಾರೆ. ಸರ್ವ ಸದಸ್ಯರ ಸಭೆಗೆ ಪರಮೇಶ್ವರ್, ರಾಜಣ್ಣ ಚಕ್ಕರ್. ಕಾಂಗ್ರೆಸ್ ಸರ್ವ ಸದಸ್ಯರ ಸಭೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಕೆಎನ್ ರಾಜಣ್ಣ ಗೈರಾಗಿದ್ರು. ದಲಿತ ನಾಯಕರ ಡಿನ್ನರ್ ಮೀಟಿಂಗ್ಗೆ ಬ್ರೇಕ್ ಹಾಕಿದ್ದಕ್ಕೆ ಇಬ್ಬರು ಸಚಿವರು ಬೇಸರಗೊಂಡು ಗೈರಾಗಿದ್ದಾರೆ ಎನ್ನಲಾಗಿದೆ. ಇನ್ನು ಸುರ್ಜೇವಾಲಾ ಶಿಸ್ತಿನ ಪಾಠದ ಬಗ್ಗೆ ಕೈ ಸಚಿವರು ಹೇಳಿದ್ದು ಹೀಗೆ. ಸಭೆ ಅಂತ ಏನಿಲ್ಲ, ಪಾರ್ಟಿ ಬಿಟ್ಟು ಅವ್ರು ಹೇಳಿದ್ದು ಪಾರ್ಟಿ ದೊಡ್ಡದು, ಪಾರ್ಟಿ ಬಿಟ್ಟು ದೊಡ್ಡವ್ರು ಯಾರು ಇಲ್ಲ, ಅದು ಸರಿ ಹೇಳಿದ್ದಾರೆ. ಪಾರ್ಟಿ ಬಿಟ್ಟು ಏನಿಲ್ಲವಲ್ಲ, ನಮ್ಮ ಹೋರಾಟಗಳು ನಮ್ಮ ವಿಚಾರ ಇದಿಂದೇ ಪಾರ್ಟಿ ಇದೆ, ಹೀಗಾಗಿ ನಮ್ಗೆ ಅದು ಕನ್ಸಿಡರ್ ಆಗೋಲ್ಲ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷದ ಚೌಕಟ್ಟಿನ ಒಳಗಡೆ ಮಾತನಾಡೋದ್ರಲ್ಲಿ ವಿಶ್ವಾಸ ಇಟ್ಕೊಂಡಿದ್ದೀನಿ. ಸಿಎಂ ಬದಲಾವಣೆ ಆಗಿರಬಹುದು, ಇದರ ವಿಚಾರವಾಗಿರಬಹುದು, ಸಂಪೂರ್ಣವಾಗಿ ಹೈಕಮಾಂಡ್ಗೆ ಬಿಟ್ಟಿರುವಂಥ ವಿಚಾರ ಅಂತ ನಾನು ಹೇಳಿ. ಸಿದ್ದರಾಮಯ್ಯ ಬಳಿಕ ಡಿಕೆಶಿ ಸಿಎಂ ಎಂದ ಬಾಲಕೃಷ್ಣ. ಕೈ ಕುರ್ಚಿ ಕಾದಾಟದ ಬಗ್ಗೆ ಆರ್ ಅಶೋಕ್ ಲೇವಡಿ.
ಕಾಂಗ್ರೆಸ್ ಪಾಳೆಯದ ಕುರ್ಚಿ ಕಾದಾಟದ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಸುರ್ಜೇವಾಲಾ ಬಂದು ಹೋದ್ರೂ ಏನು ಬದಲಾಗಲ್ಲ ಅಂತ ಗೇಲಿ ಮಾಡಿದ್ದಾರೆ. ಇತ್ತ ಸಿದ್ದರಾಮಯ್ಯ ಬಳಿಕ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಶಾಸಕ ಬಾಲಕೃಷ್ಣ ಬ್ಯಾಟಿಂಗ್ ಮಾಡಿದ್ದಾರೆ. ಸಿಎಂ ಅವ್ರು ಹಾಗೆ ಆಗ್ತಾರೆ, ಅದು ಗ್ಯಾರಂಟಿ. ಅದು ವಿಚಾರನ ಈ ಸಿಎಂ ಈಗಿರೋ ಸಿದ್ದರಾಮಯ್ಯ ಅವ್ರ ನಂತರ ಡಿಸಿಎಂ ಅವರೇ ಆಗ್ಬೇಕು. ಅದ ನಂತರ ಬೇರೆ ಬೇರೆಲ್ಲ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಹಲವಾರು ಜನ ಇದ್ದಾರೆ, ಮುಖಂಡರುಗಳು, ಮುಖ್ಯಮಂತ್ರಿ ಆಗ್ತಕ್ಕಂಥ ಅರ್ಹತೆ ಇರತಕ್ಕಂಥ ಅನೇಕ ಜನ ಇದ್ದಾರೆ. ಈಗ ಡಿಸಿಎಂ ಅವ್ರಿಗೆ ನೆಕ್ಸ್ಟ್ ಅವಕಾಶ. ಕುರ್ಚಿ ಕಾದಾಟ ಕರ್ನಾಟಕದಲ್ಲಿ, ಈ ಕುರ್ಚಿ ಕಾದಾಟ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಆಡಳಿತ ಬಿಟ್ಟು ಪೂರ್ತಿ ಎಲ್ಲ ಕುರ್ಚಿ ಕಾದಾಟದಲ್ಲಿ ಕಾಂಗ್ರೆಸ್ಸಿನ ಕುರ್ಚಿಯ ಬೇಗುದಿಯಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು. ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ಗೆ ಬ್ರೇಕ್ ಹಾಕಲು ಸುರ್ಜೇವಾಲಾ ಪ್ರಯತ್ನ ನಡೆಸಿದ್ದಾರೆ. ಆದರೂ ಶೀತಲ ಸಮರಕ್ಕೆ ಅಂತ್ಯ ಹಾಡಿದ್ದಾರೆ ಅಂತ ಹೇಳೋದು ಅಸಾಧ್ಯ. ಶಿಸ್ತಿನ ಪಾಠ ಮಾಡಿದ್ರು ಅದೇ ರಾಗ, ಅದೇ ಹಾಡೇ ಪ್ರಸ್ತುತ. ಹರೀಶ್ ಕಾಕೋಡ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.